ಹಾಯ್ ಆಲ್. ಸೊಪ್ಪಿನ ಸಾರು ಮತ್ತು ಮುದ್ದೆ 2 ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಹೇಗೆ ಮಾಡೋದು ಅಂತ ಅಂದರೆ ಅಮ್ಮನ ಕೈ ರುಚಿ ಇದು. ಅಮ್ಮ ಮಾಡಿರೋದು. ಸೊಪ್ಪು, ಪಾಲಕ್ ಸೊಪ್ಪು, ಕೀರೆ, ಕಿಲ್ಕೀರೆ, ಸಬ್ಬಸಿಗೆ ಸೊಪ್ಪು, ಜೊತೆಗೆ ತಡ್ನಿನ ಹಸಿ ತಡ್ನಿನ ಜೊತೆಗೆ ಒಂದು ರೌಂಡ್ ಬೆಳ್ಳುಳ್ಳಿ, ಒಂದು ಟೊಮೊಟೊ, ಈರುಳ್ಳಿ ಇಷ್ಟನ್ನು ಒಟ್ಟಿಗೆ ಕೂಗಿಸ್ಕೊಂಡು ಮತ್ತು ರುಬ್ಬೋದಕ್ಕೆ ಆ ಒಂದು ಹಸಿಮೆಣ್ಸಿನ್ಕಾಯಿ, ಕೂಗ್ಸಿರೋಂಥ ಹಸಿಮೆಣ್ಸಿನ್ಕಾಯಿ, ಟೊಮೊಟೊ, ಈರುಳ್ಳಿ, ಒಂದೆರಡು ಸೌಟು ಸೊಪ್ಪು, ಕಾಯಿ ತುರಿ ಅದನ್ನೆಲ್ಲ ರುಬ್ಬೋದಕ್ಕೆ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಈ ಥರ ನಾರ್ಮಲಿ ಅಮ್ಮ ಮಾಡೋದು. ಇದೊಂಥರ ಸ್ಪೆಷಲ್ ಟೇಸ್ಟ್ ಕೊಡುತ್ತೆ. ಸ್ವಲ್ಪನೇ ಪ್ರಮಾಣದಲ್ಲಿ ನೀರನ್ನು ಹಾಕ್ಕೊಂಡು ರುಬ್ಕೊಂಡು, ಈ ಸೈಡ್ ನೋಡಿ ಕುಕ್ಕರಲ್ಲಿ ಕೂಗಿಸಿದಂತಹ ಸೊಪ್ಪು ಕಾಳನ್ನು ಉಪ್ಪಾಕಿ ಕುದಿಸ್ಕೊಂಡ್ರು. ಇದು ರುಬ್ಬಿದ ಮಿಶ್ರಣ. ಬಿಕಾಸ್ ಆ ಒಂದು ಸೊಪ್ಪು ಕಾಳನ್ನು ಕೂಗಿಸ್ಕೊಂಡಿರೋದು ಉಪ್ಪು ಹಾಕಿ ಕುದಿಸ್ಕೊಂಡ್ರೆ ಉಪ್ಪಿನ ರುಚಿ ಅದಕ್ಕೆ ಬರುತ್ತೆ. ಅದಕ್ಕೋಸ್ಕರ ಬೇಯಿಸ್ಕೊಂಡಿದ್ದು. ಸೈಡಲ್ಲಿ ಈ ಥರ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಸಾಂಬಾರಿಗೆ ಬೆಳ್ಳುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು ಒಗ್ಗರಣೆ ಕೊಡ್ತಾ ಇದ್ದಾರೆ. ಈ ಥರ ನಮ್ಮಮ್ಮ ಒಂದು ಮಲ್ಟಿ ಟ್ಯಾಲೆಂಟೆಡ್ ಅಲ್ವಾ, ಎಲ್ಲರಮ್ಮಂದರು ಅದೇ ಥರ ನಮ್ಮಮ್ಮನೂ ಮಲ್ಟಿ ಟ್ಯಾಲೆಂಟೆಡು. ಉಪ್ಪಾಕಿ ಬೇಯಿಸ್ಕೊಂಡಿದ್ದಂತಹ ಸೊಪ್ಪನ್ನು ಸೂರು ಹಾಕಿದ್ರು. ಇದು ಒಗ್ಗರಣೆಗೆ ಈರುಳ್ಳಿ, ಕರಿಬೇವು, ಸಾಸಿವೆ, ಎಣ್ಣೆ ಹಾಕಿ ಒಗ್ಗರಣೆಗೆ ಏನು ಕೊಟ್ಟಿದ್ದಾರೆ ಒಲೆ ಮೇಲೆ ಇಟ್ಟು ಈ ಪಾತ್ರೆಯಲ್ಲಿ ರುಬ್ಬಿದ ಮಿಶ್ರಣವನ್ನು ಬೆರೆಸಿದ್ರು. ಅದನ್ನು ಹಾಕಿ ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ಹಾಕಿದ್ರು, ಕುದಿಲಿಕ್ಕೆ ಬಿಟ್ಟರು. ಸಾಂಬಾರು ಈ ಶೈಲಿಯ ಸಾಂಬಾರು ಸ್ವಲ್ಪ ಕುದ್ದಷ್ಟು ಟೇಸ್ಟು ಚೆನ್ನಾಗಿ ಬರುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಮತ್ತೆ ಮತ್ತೆ ತಿನ್ನಬೇಕು ಅನ್ನೋ ಸ್ವಾದ, ಆ ಒಂದು ಘಮ ಏನು ಬರುತ್ತೆ ಅದಂತೂ ಯಮ್ಮಿಯಾಗಿದೆ ಅಂತ ಫೀಲ್ ಆಗುತ್ತೆ. ಸ್ವಲ್ಪ ಹಸಿ ಹಾಲು ಬೆರೆಸಿದ್ರು. ಎಷ್ಟಂತ ಅಂದರೆ ಕಾಫಿ ಗ್ಲಾಸ್ ಏನಿರುತ್ತೆ ಸಣ್ಣ ಗ್ಲಾಸು, ಅದರಲ್ಲಿ 1/4 ಕಪ್ಪು. ಮತ್ತು ಸೊಪ್ಪು ಅಂದರೆ ಸೋರು ಹಾಕಿರ್ತಾರಲ್ಲ ಅದರದ್ದು ಸಪ್ಪೆ ಸಾರು ಬರುತ್ತೆ, ಸೊಪ್ಪಿನ ನೀರು, ಅದನ್ನು ಸಹ ಬೆರೆಸಿದ್ರು. ಸೊ ಇದೆಲ್ಲ ಸೇರೋದ್ರಿಂದ ಸ್ವಾದ ಅದ್ಭುತವಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ರು. ಈ ಒಂದು ಸಪ್ಪೆ ಸಾರು ಹಾಕಿದ್ಮೇಲೆ ಒಂದು ಕುದಿ ಬಂದಮೇಲೆ ಉಪ್ಪನ್ನು ಹಾಕಿದ್ರು. ಚೆನ್ನಾಗಿ ಕುದೀತಾ ಇದೆ ನೋಡಿ. ಒಂದು ಹಸಿ ಸ್ಮೆಲ್ಲು ಖಾರದ್ದು ಹೋಗೋವರೆಗೂ ಕುದಿಸೋದಷ್ಟು ಟೇಸ್ಟು ಚೆನ್ನಾಗಿ ಬರುತ್ತೆ ಸಾಂಬಾರ್ದು. ಆಮೇಲೆ ಆ ಬೆಳ್ಳುಳ್ಳಿ ಫ್ಲೇವರೇ ಚೆನ್ನಾಗಿರುತ್ತೆ. ಕೊತ್ತಂಬರಿ ಸೊಪ್ಪು ಹಾಕಿದ್ರು. ಅಂದರೆ ಲಾಸ್ಟ್ ಸ್ಟೇಜಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೋದು. ಯಾಕಂದರೆ ತುಂಬ ಬೆಂದ್ಬಿಟ್ರೆ ಕೊತ್ತಂಬರಿ ಸೊಪ್ಪು ಅದ್ರ ಟೇಸ್ಟ್ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ಇನ್ನೇನು ಆಫ್ ಮಾಡ್ತೀವಿ ಅನ್ನೋ ಕೊನೆ ಕ್ಲೈಮ್ಯಾಕ್ಸ್ ಸ್ಟೇಜಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಅದ್ರ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಸಾಂಬಾರು ಎತ್ತಿಟ್ಕೊಂಡು ಬಾಣಲಿಯಲ್ಲಿ ಆಯಿಲ್ ಹಾಕಿದ್ರು. ಇದು ಏನಕ್ಕಪ್ಪ ಅಂತಂದರೆ ಸೋಸ್ಕೊಂಡಿದ್ದಂತಹ ಸೊಪ್ಪು ಒಗ್ಗರಣೆ ಹಾಕೋದು. ಸಾಸಿವೆ ಹಾಕಿದ್ರು. ಸಾಸಿವೆ ಆದಮೇಲೆ ಕರಿಬೇವು, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಸೊಪ್ಪು ಒಗ್ಗರಣೆ ಚೆನ್ನಾಗಿ ಫ್ರೈ ಆಗಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಫ್ರೈ ಮಾಡ್ತಾ ಇದ್ದಾರೆ ಈರುಳ್ಳಿಯನ್ನು. ಯಾವಾಗಲೂ ನಮ್ಮ ಅಮ್ಮ ಹೇಳ್ತಾ ಇರ್ತಾರೆ, ಈರುಳ್ಳಿ ಎಷ್ಟು ಫ್ರೈ ಆಗುತ್ತೋ ಅಡುಗೆ ಟೇಸ್ಟ್ ಅಷ್ಟು ಚೆನ್ನಾಗಿರುತ್ತೆ ಅಂತ. ಚೆನ್ನಾಗಿ ಫ್ರೈ ಆದಮೇಲೆ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಹಾಗೆಯೇ ಕೊತ್ತಂಬರಿ ಸೊಪ್ಪು ಹಾಕಲಿಲ್ಲ ಅಂದರೂ ನಡೆಯುತ್ತೆ. ಸೋಸ್ಕೊಂಡಿದ್ದಂತಹ ಸೋರು ಹಾಕದಂತಹ ಸೊಪ್ಪನ್ನು ಹಾಕಿ ಈ ಥರ ಉಪ್ಪೇನೂ ಹಾಕೋ ಅವಶ್ಯಕತೆ ಇರೋದಿಲ್ಲ. ಯಾಕಂದರೆ ಉಪ್ಪು ಹಾಕಿ ಕುದಿಸ್ಕೊಂಡಿರೋದ್ರಿಂದ ಸೊಪ್ಪು ಕಾಳನ್ನು ಇನ್ನೂ ಉಪ್ಪು ಹಾಕ್ಬಿಟ್ರೆ ಜಾಸ್ತಿ ಉಪ್ಪು ಹಾಕ್ಬಿಡುತ್ತೆ, ಚೆನ್ನಾಗಿರೋದಿಲ್ಲ. ಅದಕ್ಕೋಸ್ಕರ ಉಪ್ಪು ಹಾಕಲಿಲ್ಲ. ಈ ಥರ ಒಗ್ಗರಣೆ ಕೊಟ್ಟರೆ ಸೊಪ್ಪು ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ಕಾಳು, ಸೊಪ್ಪು, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಒಗ್ಗರಣೆ ಅಲ್ಟಿಮೇಟ್ ಟೇಸ್ಟ್. ಹಾಗೆಯೇ ಅದಾದ ತಕ್ಷಣ ಮುದ್ದೆಗೆ ಇಟ್ಟರು. ಈ ಥರ ಮಗ್ಚಾಕಾಯಿ ಅಂತಾರಲ್ಲ, ಅದರಲ್ಲಿ ನಾರ್ಮಲಿ ಅಮ್ಮ ಮುದ್ದೆ ತಿರುಗೋದು. ಈಗ ರೆಡಿ ಆಯಿತು ನನ್ನ ಫೇವ್ರೆಟ್ ರಾಗಿ ಮುದ್ದೆ, ಸೊಪ್ಪು ಮತ್ತು ಕಾಳಿನ ಪಲ್ಯ, ಹಾಗೆಯೇ ಅತ್ಯದ್ಭುತ ಯಮ್ಮಿ ಟೇಸ್ಟಿ ಸೊಪ್ಪು ಸಾಂಬಾರ್ ರೆಡಿ ಟು ಈಟ್. ಈ ಥರ ನೀವು ಟ್ರೈ ಮಾಡಿ ಮನೆಯಲ್ಲಿ.
ನಿಮ್ಮ ಮನೇಲಿ ಯಾರೇ ಇದ್ರೂ ಟೇಸ್ಟ್ ಮಾಡಿದವರು ಇದೇ ಥರ ಸಾಂಬಾರು, ಮುದ್ದೆ, ಸೊಪ್ಪಿನ ಪಲ್ಯ ಮಾಡಿಕೊಡು ಅಂತಾರೆ.